ಒಂದು ಒಂದು ಸಣ್ಣ ಕುಡಿ ನೋಡಿ, ಒಂದು ಹೆಮ್ಮರ ಆಗಿ ಅದು ಒಂದು ಕಾಯಿ ಬಿಟ್ಟು ಹಣ್ಣಾಗಿ ನೋಡಿ ತಿನ್ನುವ ಒಂದು ಯೋಗ. ಸಣ್ಣ ಕುಡಿ ಮಲೇಷ್ಯಾದಿಂದ ಬಂದು ಇಲ್ಲಿ ಗಿಡ ಆಗಿ ಮಲ್ಟಿಫೈ ಆಗಿ ಈಗ ನಮ್ಗೆ ಹಣ್ಣಾಗಿ ಬರ್ತಾ ಉಂಟು. ವಾವ್ ನೋಡಿ, ಎಲ್ಲಿಯ ಕುಡಿ, ಎಲ್ಲಿಯ ಒಂದು ಶ್ರಮ, ಎಲ್ಲಿಯ ಒಂದು ಹಣ್ಣಲ್ವಾ? ವಾವ್, ಬಣ್ಣ ನೋಡಿ, ಸೂರ್ಯಾಸ್ತಮನದ ಒಂದು ಬಣ್ಣ, ಸೂರ್ಯ ಮುಳುಗುವಾಗ ಬರುವಂತ ಒಂದು ಬಣ್ಣ, ಸೂರ್ಯ ಜಾಕ್. ನಾವು ಇಲ್ಲಿ ಚಂದ್ರಬಕ್ಕೆ ಅಂತ ಹೇಳ್ತೇವೆ, ಅವರಲ್ಲಿ ಸೂರ್ಯ ಜಾಕ್ ಅಂತ ಹೇಳ್ತಾರೆ. ಸೂರ್ಯ ಜಾಕ್ ಅಂತ ಕರೀತಾರಲ್ಲ. ಓಕೆ ನೋಡಿ, ವಾವ್ ನೋಡಿ, ಇಲ್ಲಿ ನೀವು ಅದರ ನಿಜವಾದ ಬಣ್ಣವನ್ನ ಕಾಣಬಹುದು. ಮಾತ್ರ ಅದ್ಭುತ ಆಯ್ತಾ. ನಾನು ಯಾರಿಗೂ ಹೇಳಲ್ಲ, ಬಟ್ ನೋಡೋರಿಗೆ ಮತ್ತೆ ನನ್ನ ನಡುವೆ ಮಾತ್ರ ಇರಲಿ. ರೋಗಿ ಬಯಸಿದ್ದು ಹಾಲು ಮತ್ತೆ ಡಾಕ್ಟರ್ ಹೇಳಿದ್ದು ಹಾಲು. ಇದು ಹೊಸ ಫಲ. ಹೌದಾ? ಡಂಗು ಸೂರ್ಯ ಅಂತ ಹೇಳಿ, ಕೆಂಪು ಹಣ್ಣು ಒಳಗೆ. ಡಂಗು ಸೂರ್ಯನಾ? ವಾವ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವಾವ್, ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ. ವಾಹ್, ಕರೆಕ್ಟಾಗಿ ಹಣ್ಣಾಗಿದೆ. ಮತ್ತೆ ಪರಿಮಳ ಕೂಡ ಗಮ್ಮಂತ ಇದೆ. ಪಕ್ಕದ್ದು ಆಗಿದೆ ನೋಡೋಣ. ಇಲ್ಲ, ಅದು ಅತಿ ಆಸೆ ಆಗೋಯ್ತು. ಬನ್ನಿ ಕೂತ್ಕೊಳ್ಳಿ ಸರ್. ಇಲ್ಲೇ ಒಟ್ಟಿಗೆ 4 ಕಾಯಿ ಇದೆ ಇದರಲ್ಲಿ. ಹೊಸ ಫಲ ಅನ್ನೋ ಒಂದು ಖುಷಿ, ಎಸ್ಪೆಷಲಿ ಗಿಡ ಬೆಳೆದವರಿಗೆ ಆ ಒಂದು ಫಲ ಫಸ್ಟ್ ಟೈಮ್ ಕಂಡಾಗ ಆಗುವಂಥ ಖುಷಿ ಬಹಳ ಯುನೀಕ್ ಆಗಿರುತ್ತೆ. ನಾನು ಕೂಡ ನಮ್ಮ ತೋಟದಲ್ಲಿ ಕೆಲವೊಂದು ನೆಟ್ಟಂಥ ಗಿಡಕ್ಕೆ ಫಸ್ಟ್ ಟೈಮ್ ಫಲ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದನ್ನು ತಿನ್ನೋಕ್ಕೆ ನಮಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಬಟ್ ಅದನ್ನು ನೋಡೋದೇ ಒಂದು ಬಹಳ ಖುಷಿ. ಹೇಗೆ ಮೊದಲ ಮಗು ಬಂದಾಗ ತಾಯಿಗೆ ಅಥವಾ ಮನೆಯವರಿಗೆ ಖುಷಿ ಆಗುತ್ತೋ ಆ ರೀತಿ. ಬನ್ನಿ ಈ ಒಂದು ಡಂಗು ಸೂರ್ಯದ ಸ್ಪೆಷಾಲಿಟಿಯನ್ನು ತಿಳ್ಕೊಳ್ಳೋಣ. ಸರ್, ಇಷ್ಟೊಂದು ಏರ್ ಫ್ರೆಶ್ನರ್ ಬಳಸಿದ್ರು ಇಷ್ಟೊಂದು ಹಲಸಿನ ಪರಿಮಳ ಬರೋಕ್ಕೆ ಸಾಧ್ಯ ಇಲ್ಲ. ಈ ಸುತ್ತಮುತ್ತಲು ಅಷ್ಟು ಘಮ್ ಅಂತ ಇದೆ. ಯಾವ ದೇಶದಿಂದ ತಂದಿರೋದು ಅಥವಾ ಯಾವ ಸ್ಪೆಷಾಲಿಟಿ ಇದೆ? ತಳಿಯ ಬಗ್ಗೆ ಹೆಚ್ಚಿನ ಬಗ್ಗೆ ಇದನ್ನು ನಿಮಗೆ ಗುರುರಾಜ ಬಾಳ್ತಿಲ್ ಅವರು ಹೇಳ್ತಾರೆ. ಬನ್ನಿ ಸರ್ ಈ ಕಡೆ. ನನಗೆ 2 ಗಿಡ ಕೊಟ್ಟಿದ್ರು. ಆ 2 ಗಿಡ ನಟ್ಟೆ. ಬೇರೆ ಕಡೆಗೆ ಕೊಟ್ಟಿದ್ದಾರೆ ಇವರು. ನನಗೆ ಕಾಯಿ ಹಣ್ಣಾಗುವಾಗ 5 ವರ್ಷ ಆಯ್ತು ಅದಕ್ಕೆ. ಅದು ಬೇರೆ ಕಡೆ ಎಲ್ಲ 3 ವರ್ಷದಲ್ಲಿ ಕಾಯಿ ಆಗಿದೆ. ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಬಾಳ್ತಿದ್ದಾರೆ ಕೊಡ್ತಾರೆ. ಓಕೆ, ಗುರುರಾಜ್ ಅವರೇ ಸ್ವಲ್ಪ ಈ ಕಡೆ ಬಂದ್ಬಿಡಿ ಸರ್. ನೋಡಿ, ನಾನು ಈ ಒಂದು ಜಾಗವನ್ನು ಬಿಟ್ಟು ಕದಲಲ್ಲ. ಯಾಕಂದರೆ ಈಗ ಸಿಂಹ ಯಾವ್ದಾದ್ರು ಒಂದು ಬೇಟೆನೇ ಮಾಡಿದಾಗ ಅದರ ಎದುರುಗಡೆನೇ ಕೂತ್ಕೊಂಡಿರುತ್ತಲ್ಲ, ಆ ರೀತಿ ನಾನು ಎದುರುಗಡೆ ಕಾಲು ನಡ್ಕೊಂಡು ಕೂತ್ಕೊಂಡಿರುವಂಥದ್ದು. ಸರ್, ಈ ತಳಿ ಬಗ್ಗೆ? ಇದು ಕೂಡ ಮಲೇಷ್ಯಾದಿಂದ ತಂದಂಥ ವೆರೈಟಿ. ಸೂರ್ಯ ಜಾಕ್ ಅಂತ ಹೇಳಿ. ಸೂರ್ಯ ಜಾಕ್ ಅಂತ ಹೇಳಿದ್ರೆ ಚಂದ್ರಬಕ್ಕೆ ಅಥವಾ ಈ ಕೆಂಪು ಸೊಳೆಯ ಹಣ್ಣುಗಳಿಗೆ ಸೂರ್ಯ ಜಾಕ್ ಅಂತಾರೆ, ಮಲೇಷ್ಯಾದ್ದು. ಇದು ಮತ್ತೆ J33 2 ಮಲೇಷ್ಯಾದಿಂದ ನಮ್ಮ ಮಿತ್ರರಾದ ಸುಧೀರ್ ಅವರು ತಂದದ್ದು. ಅವರು ಅಲ್ಲಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 4 ವರ್ಷ ಅಲ್ಲಿ ಮಲೇಷ್ಯಾದಲ್ಲಿದ್ದರು. ಹಾಗೆ ಅವರು ಬರುವಾಗ ಅಲ್ಲಿಂದ ಮಾರ್ಡಿಯಿಂದ ಸಯಾನ್ ಹಿಡ್ಕೊಂಡು ಬಂದದ್ದು. ಜಸ್ಟ್ ಒಂದು ಕಾಂಡವನ್ನ ಹಿಡ್ಕೊಂಡು ಬಂದಿದ್ದು, ಒಂದು ಕಡ್ಡಿಯನ್ನು ಹಿಡ್ಕೊಂಡು ಬಂದದ್ದು. ಅದರಲ್ಲಿ ನಾವು ಮಲ್ಟಿಫೈ ಮಾಡಿದ್ದು. ಇದು ಕೆಂಪು ಸೊಳೆಯ ಹಲಸು. ನಮಗಿದ್ರ ಡೆಮೋ ನೋಡೋ ಒಂದು ಯೋಗನೂ ಕೂಡ ಇದೆ. ಮುಂದುವರಿಸಿ. ಕೆಂಪು ಸೊಳೆಯ ಹಲಸು. ಇದು ಫಲ ಬರಲಿಕ್ಕೆ ಸಾಮಾನ್ಯ ಒಂದು 3 ವರ್ಷ ಬೇಕಾಗ್ತದೆ. 3 ವರ್ಷಕ್ಕೆ ಫಲ. ತುಂಬಾ ಚಿಕ್ಕದಾಗಿದೆಯಲ್ಲ ಗಿಡ ಕೂಡ? ಗಿಡ ಚಿಕ್ಕದೆ. ಇದು ಇಲ್ಲಿ ಗ್ರೋತ್ ಬರಲಿಲ್ಲ. ಸರಿಯಾಗಿ ಗ್ರೋತ್ ಬರುವಂತ ಜಾಗದಲ್ಲಿ 3ನೇ ವರ್ಷಕ್ಕೆ ಬರ್ತದೆ. ದಪ್ಪ ಇದೆ, ಸೊಳೆ ದಪ್ಪ ಇದೆ. ಕೆಂಪು ಸೊಳೆಯ ಹಣ್ಣನ್ನು ಬಯಸುವವರಿಗೆ ಇದು ಒಳ್ಳೆಯ ಒಂದು ನಮ್ಮ ಊರಿಗೆ ಆಗುವಂಥದ್ದು. ಬಯಲು ಸೀಮೆಯಲ್ಲಿ ಬೇರೆ ಇದೆ, ಸಿದ್ದು, ಶಂಕರ, ಜೀಲವೇನು, ರಾಮಚಂದ್ರ, ಇಂಥದ್ದೆಲ್ಲ ತುಂಬ ವೆರೈಟಿ ಇದೆ. ಅದೆಲ್ಲ ಇಲ್ಲಿ ರೋಗ ಬರ್ತದೆ. ಇದಕ್ಕೆ ರೋಗ ಅಷ್ಟು ಇಲ್ಲ. ಇದು ನಮ್ಮ ಕೋಸ್ಟಲ್ಲಿಗೆ ಹೇಳಿ ಮಾಡಿಸಿದ ತಳಿ. ಈಗ ಇದರ ಗಿಡಗಳು ಕೂಡ ನೀವು ಡೆವಲಪ್ ಮಾಡಿದ್ದೀರಾ? ಸಾಕಷ್ಟು ಗಿಡಗಳನ್ನು, 1000 ಗಟ್ಟಲೆ ಗಿಡ ಇದನ್ನು ನಾವು ಮಾಡ್ತೇವೆ. ಇದು ಬೇರೆ ಬೇರೆ ಊರಿಗೆ ಹೋಗ್ತದೆ. ಇದಕ್ಕಿಂತಲೂ ಒಳ್ಳೆ ಕ್ವಾಲಿಟಿ ಬಯಲು ಸೀಮೆಯಲ್ಲಿ ಬರ್ತದೆ. ಇಲ್ಲೇ ಇಷ್ಟು ಚೆನ್ನಾಗಿ ಬರ್ತದೆ. ಈಗ ನೀವು ಈಗ ಗಿಡಗಳನ್ನ ಏನು ಜನರಿಗೆಲ್ಲ ಏನು ಸ್ಪ್ರೆಡ್ ಮಾಡುವಲ್ಲಿ ಮೂಲ ಕಾರಣರಾಗಿದ್ದೀರಿ. ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆ ಪಾರ್ಸಲ್ ಮಾಡುವಾಗ ಯಾವ ರೀತಿ ನೀವು ಹೆಸರನ್ನ ಮಿಕ್ಸ್ ಆಗದಂಗೆ ನೀವು ನೋಡ್ಕೋತೀರಿ? ನಾವು ಅದಕ್ಕೆ ಮೊದಲೇ ಲೇಬಲ್ ಹಾಕ್ತೇವೆ. ಕಸಿ ಕಟ್ಟುವಾಗಲೇ ತಾರೀಕು ಮತ್ತೆ ಲೇಬಲ್ ಹಾಕೊಳ್ತೇವೆ ಅದಕ್ಕೆ. ಯಾಕೆಂದ್ರೆ ಒಂದು ನಾವು ಕೊಡುವಂತ ಗಿಡ ಕೆಂಪು ಸೊಳ್ಳೆ, ಅದು ಕೆಂಪು ಸೊಳ್ಳೆ ಬರ್ಬೇಕಲ್ಲ, ಹಳದಿ ಸೊಳ್ಳೆ ಆಗಬಾರ್ದು. ನಾಳೆ ಅದು ನಾವು ತಪ್ಪು ಮಾಹಿತಿ ಕೊಟ್ಟಾಗ ಆಗ್ತದೆ. ಹಾಗಾಗಿ ನಾವು ಕಸಿ ಕಟ್ಟುವಾಗಲೇ ಅದಕ್ಕೆ ನಾವು ಮಾರ್ಕಿಂಗ್ ಮಾಡಿಕೊಳ್ತೇವೆ. ಕೋಡ್ ನಂಬರ್ ಅದೆಲ್ಲ ಇರ್ತದೆ. ಅದನ್ನೇ ನಾವು ಕಂಟಿನ್ಯೂ ಮಾಡ್ತೇವೆ. ಇದಕ್ಕೆ ಆಕ್ಚುಲಿ ಬಾಳ್ತಿಲೈರು 179ನೇ ವೆರೈಟಿ ಇದು. ಅನುಭವದಲ್ಲಿ ನಮಗೆ ಬಂದ ವೆರೈಟಿಯಲ್ಲಿ 179ನೇ ವೆರೈಟಿ ಇದು. ಮನ್ಮೋಹನಕ್ಕೆ 130 ಇದೆ, ಪ್ರಕಾಶ್ ಚಂದ್ರಕ್ಕೆ 140 ನಂಬರ್. ಇದೆಲ್ಲ ಇವರು 1ರಿಂದ ಸ್ಟಾರ್ಟ್ ಆಗ್ತದೆ, ಈಗ 240ರವರೆಗೂ ಹೋಗಿದೆ. ನಂಬರ್ 1 ಯಾವ್ದಂತ ಹೇಳೋಕ್ಕಾಗತ್ತಾ? ಗಮ್ಲೆಸ್ ಜಾಕ್. ಗಮ್ಲೆಸ್ ಜಾಕ್. ವಾವ್. ಈಗ ಈ ಒಂದು ಹಣ್ಣನ್ನ ಕೊಯ್ತಾ ಇದ್ದಾರೆ ನಮ್ಮ ವೇಗಸ್ ಸರ್. ಕೆಳಗಡೆ ಬಸ್ಸಿಲ್ಲ ತೊಂದರೆ.
ಓ ಮೇಣದಲ್ಲೂ ಕೂಡ ಅತಿ ಕಡಿಮೆ ಪ್ರಮಾಣ ಇದಕ್ಕೆ. ಸ್ವಲ್ಪ ಕಡಿಮೆನೆ. ಓಹೋ, ಮಂಗಳೂರಿನ ಈ ಒಂದು ಬಿರು ಬಿಸಿಲಿನಲ್ಲಿ ನಾವು ಈ ಒಂದು ಡಂಗು ಸೂರ್ಯ ಈ ಒಂದು ವೆರೈಟಿಯ ಹಣ್ಣನ್ನು ಗಿಡದಲ್ಲೇ ನೋಡಿದ್ವಿ. ಅದು ಹಣ್ಣಾದಾಗ ಆದಂಥ ಖುಷಿ ಅಷ್ಟಿಷ್ಟಲ್ಲ. ಅದನ್ನು ಇವಾಗ ನಾವು ಮನೆಯ ಎದುರುಗಡೆನೇ ತೆಗೆದುಕೊಂಡು ಬಂದಿದ್ದೀವಿ. ನಮ್ಮ ಬೇಗ ಸರ್ ಅವರ ಮನೆಯ ಎದುರುಗಡೆ ಇರುವಂತಹ ಒಂದು ಜಾಗದಲ್ಲಿ ಈಗ ಅದನ್ನು ಕಟ್ ಮಾಡುವ ಒಂದು ಕಾರ್ಯಕ್ರಮ ಇದೆ. ನೋಡಿ, ಇದೇ ಹಣ್ಣು ಆ್ಯಕ್ಚುಲಿ ನಾವು ಇವಾಗ ಗಿಡದಿಂದ ಕೊಯ್ದುಕೊಂಡು ಬಂದಿದ್ದು, ಮರದಲ್ಲೇ ಹಣ್ಣಾಗಿದ್ದು. ಸೊ ನಾವು ಲಕ್ಕಿ ಅಂತಲೇ ಹೇಳ್ಬೋದು, ಇವತ್ತಿಗೆ ಕರೆಕ್ಟಾಗಿ ಹಣ್ಣಾಗಿರೋದು. ಇದರ ಒಂದು ಎಕ್ಸ್ಪ್ಲನೇಷನ್ ಅವರು ಅಲ್ಲಿ ಮರದಲ್ಲಿ ಏನು ಕೊಟ್ಟಿದ್ರಲ್ಲ, ಅದಕ್ಕೂ ಇದಕ್ಕೂ ಸಾಮ್ಯತೆಯನ್ನು ನೋಡೋಣ. ಕಟ್ ಮಾಡೋಣ. ನೋಡಿರಿ. ಅಯ್ಯೋ, ನಿಲ್ಲಿ ಒಂದು ನಿಮಿಷ. ಏನ್ರಿ ಇದು? ನಮ್ಮ ಒಂದು ಬಾವುಟದ ಅಥವಾ ಕಂಪ್ಲೀಟ್ ಕೇಸರಿ ಕಲರ್ ಬರ್ತಾ ಇದೆ. ಯಾರು ನೆಗೆಟಿವ್ ಕಾಮೆಂಟ್ ಹಾಕ್ಬೇಡಿ, ಕೇಸರೀಕರಣ ಅಂತ ಮತ್ತೆ. ವಾವ್, ನೋಡ್ರಿ, ಓಪನ್ ಆಗ್ತಾ ಇರೋ ಹಾಗೆ ಒಬ್ಬ ಫುಲ್ಲು ಆರೆಂಜ್ ಕಲರ್ ಕಾಣಿಸ್ತಾ ಇದೆ ಒಳಗಡೆ. ವಾವ್, ಇದನ್ನು ಆ್ಯಕ್ಚುಲಿ ನಾನು ಫೋಟೋದಲ್ಲಷ್ಟೇ ನೋಡಿದ್ದು. ವಾವ್, ಬಹಳ ಅಪರೂಪದ ಕಲರ್ ನೋಡಿ. ಏನು ಕ್ಯಾಮ್ರಾದ ಎದುರುಗಡೆ ಈ ಒಂದು ಕಲರನ್ನು ಕ್ಯಾಪ್ಚರ್ ಮಾಡೋದೇ ಒಂದು ಖುಷಿ ವಿಷಯ. ಎಷ್ಟು ಬ್ಯೂಟಿಫುಲ್. ವಾವ್, ಇದು ಡಂಗು ಸೂರ್ಯ ಅಲ್ವಾ? ಡಂಗು ಸೂರ್ಯ. ಓಕೆ. ಇದು ಸೂರ್ಯ ಎಸ್ಪೆಷಲಿ ಈ ಒಂದು ಸೂರ್ಯಾಸ್ತಮಾನದ ಓಹೋ, ಅಂದರೆ ಒಂದು ಗೋಧೂಳಿ ಸಮಯಕ್ಕಿಂತ ಸ್ವಲ್ಪ ಮೊದಲು ಏನು ಸೂರ್ಯ ಮುಳುಗಕ್ಕೆ ರೆಡಿ ಆದಂಥ ಒಂದು ಕಲರು. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ತೆಗಿರಿ, ಅಲ್ಲಿ ತೆಗಿ. ಹೇಳಿರಿ, ಇದನ್ನ ಹೇಳಿರಿ. ಹೇಳಿಲ್ಲ? ಹೇಳಿರಿ. ನಿಲ್ಲಿ, ಇದು ಆ್ಯಕ್ಚುಲಿ ತುಂಬ ಅರ್ಲಿ ಆಯಿತು ಅನ್ಸುತ್ತೆ. ಟೇಸ್ಟ್ ಸಾಧಾರಣ ಅಂತ ಒಳ್ಳೆ ಸ್ಮೂತ್ ಆಗಿದೆ. ಇದರಲ್ಲಿ ಮತ್ತೆ ರಸದ ಅಂಶ ಸಿಕ್ಕಾಪಟ್ಟೆ ಇದೆ ಅನ್ಸುತ್ತೆ. ತಿಂತ ಇದ್ದ ಹಾಗೇನೆ ಎಂಡ್ವರೆಗೂ ಕೂಡ ನಿಮಗೆ ಆ ಒಂದು ದ್ರವದ ಅಂಶ ನಾಲ್ಗೆ ಹಾಗೆ ತಾಗ್ತಾ ಇರುವಂಥದ್ದು. ಕಲರ್ ನೋಡ್ರಿ, ಕಲರಲ್ಲಿ ಒಳ್ಳೆ ಕಲರ್ ಬಂದಿದೆ. ಇದು ಒಳ್ಳೆ ಕಮರ್ಷಿಯಲ್ ವೆರೈಟಿ ಇದೆ. ಯಾಕಂದ್ರೆ ಅಟ್ರಾಕ್ಷನ್ಗೆ ನೀವು ಬಹುಶಃ ಮಾತಿನಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಹಾಗಿದೆ ಹೀಗೆ ಬರುತ್ತೆ ವೆರೈಟಿ ಅಂದ್ಬಿಟ್ಟಲ್ಲ. ಇಲ್ಲಿ ಸುಣ್ಣಂಗೊಳ್ಳಿ ಅವರಿಗಿಂತ ಅಲ್ಲ, ಸುಣ್ಣಂಗೊಳ್ಳಿ ಅಲ್ಲ, ಇಲ್ಲಿ ಇವ್ರದ್ದು ಕಾಮಾಕ್ಷಿ ಫಾರ್ಮ್ ಅಲ್ಲಿ ಹಣ್ಣಾಗಿದೆ. 25 TSS ಬಂದಿದೆ. ಅದಕ್ಕೆ ನೀರುಂಟಲ್ಲ, ವಾರಕ್ಕೆ 2 ಸಲ ನೀರು ಬೀಳ್ತದೆ, 3-4 ಸಲ. ಅದಕ್ಕೆ ರಸ ಉಂಟಲ್ಲಿ, ನೀರುಂಟಲ್ಲಿ, ಡ್ರೈ ಆಗಿಲ್ಲ ನೋಡಿ. ಇದರ ಮೇಣದ ಅಂಶ ಕೂಡ ಅಷ್ಟೊಂದು ಇಲ್ಲ, ಭಾರಿ ಕಮ್ಮಿ ಇದೆ ಅಲ್ಲ, ತುಂಬಾ ಕಮ್ಮಿ. ಸೆಂಟರ್ ಪಾರ್ಟ್ ಕೂಡ ಒಂದು ಸಣ್ಣ ಪಾರ್ಟ್ ಮಾತ್ರ. ಓಕೆ. ಅಲ್ಲ, ಇದು ಗುಂಜನ್ನ ಸಪ್ರೇಟ್ ಮಾಡೋದು ಕೂಡ ಒಂದು ಕಲೆ ರೀತಿಯಲ್ಲಿ ನೀವು ರೂಢಿ ಮಾಡ್ಕೊಂಡಿದ್ದೀರಲ್ರಿ? ಅಭ್ಯಾಸ ಅವ್ರಿಗೆ. ಅದೇ ಅಷ್ಟು ಮಾತ್ರ ಅಲ್ಲ, ಅದನ್ನು ಇನ್ನು ಮಗಚಿ ಹಾಕುವಂಥದ್ದು ಕ್ರಮ ಉಂಟು. ಹೌದಾ? ಈಗ ತೋರಿಸ್ತೀರಾ ಅದನ್ನು? ಅದಕ್ಕೆ ತೆಗ್ದದ್ದು ನಾನು. ಇಲ್ಲಿ ಇದನ್ನು ಇವಾಗ ಉಲ್ಟಾ ಮಾಡುವ ವಿಧಾನ ಕೂಡ ಸ್ಪೆಷಲ್ ಅಂತೆ. ನೋಡೋಣ. ಇದ್ರ ಹತ್ರ ಕಲಿಯೋದು ಸಿಕ್ಕಾಪಟ್ಟೆ ಇದೆ, ಅದು ನೆವರ್ ಎಂಡಿಂಗ್ ಪ್ರೊಸೆಸ್ಸು. ವಾವ್, ಇದು ಒಂಥರ ರೆಡ್ ಲೇಡಿ ಪಪ್ಪಾಯ ಕಲರ್ ಉಂಟು. ಹೌದು ನೋಡಿ, ಇದು ಪಕ್ಕ ಪಪ್ಪಾಯದ ಒಂದು ಕಲರು ಇದೆ. ಅವರನ್ನಾಗಿ ಇದು ಮಾರ್ಕೆಟಿಂಗಿಗೆ ಹೇಳಿ ಮಾಡಿಸಿದಂಥ ಒಂದು ವೆರೈಟಿ. ಡೆಫಿನೆಟ್ಲಿ ಒಂದು ಮಾತು ಹೇಳೋದು ಬೇಕಾಗಿಲ್ಲ. ಹೌದು, ಕ್ರಿಸ್ಪಿ ಇದೆಯಲ್ಲ ಡಂಗು ಸೂರ್ಯ. ಓ, ಪ್ರತಿಯೊಂದನ್ನು ಸಪ್ರೇಟ್ ಆಗಿ ಗೊಂಚಲು ಮಾಡಿದ್ದ. ಓ, ಇದು ಎಲ್ಲ ಬಿದ್ದೋಗಲ್ಲ ಹೀಗೆ ಮಾಡಿದ್ರೆ? ಏನಾಗುದಿಲ್ಲ, ಬೀಳುದಿಲ್ಲ. ಓ ನೋಡಿ, ವಾವ್. ನೋಡಿ ಹೀಗೆ ಒಂದು ಹೂವಿನ ಆಕಾರದಲ್ಲಿ ರೆಡಿ ಮಾಡಿದ್ದೀರಲ್ರಿ? ವಾವ್, ಶಬಾಷ್. ಎಂತ ಕಲೆ ಮರ ಇದೆ ನಿಮ್ದು. ಇದು ಎಲ್ಲ ವೆರೈಟಿಗೂ ಈ ತರ ಮಾಡ್ಲಿಕ್ಕೆ ಬರ್ತದ ಹಲಸಿನಲ್ಲಿ? ಬಕ್ಕೆ ಅನ್ನೋ ಒಂದು ತಳಿಯಲ್ಲಿ ಬಕ್ಕೆಯಲ್ಲೆಲ್ಲ ಬರ್ತದೆ. ಹೌದಾ? ಇಷ್ಟೊತ್ತು ಎಲ್ಲ ಒಂದು ಮಾಹಿತಿನ ಕಲೆಕ್ಟ್ ಮಾಡಿದ್ವಿ. ಬಟ್ ಒಳಗಡೆ ಇರುವಂತಹ ಒಂದು ಆ ದಾಹ ಮತ್ತೆ ಆ ಒಂದು ಆಸೆನ ಪೂರೈಸಿಕೊಳ್ಳುವಂಥ ಸಮಯ. ಬನ್ನಿ, ಇವಾಗ ಪ್ಲೇಟಲ್ಲಿ ರೆಡಿ ಆಗಿದೆ. ನಾನು ಒಂದು ಎತ್ಕೋತೀನಿ. ಆ್ಯಕ್ಚುಲಿ ಇದರಲ್ಲಿ ರಸದ ಅಂಶ ಹೆಚ್ಚಿಗೆ ಇದೆ ಅನ್ನೋದು ನನಗೆ ಅವರು ಒಂದು ಮೌಲ್ಯಮಾಪನ ಅಥವಾ ಒಂದು ರಸದ ಸ್ವೀಟ್ನೆಸ್ಸನ್ನು ಅಳಿತಾ ಇದ್ರಲ್ಲ, ಅವಾಗ ಗೊತ್ತಾಯಿತು. ಸೊ ಡೆಫಿನೆಟ್ಲಿ ಅದರ ರಸವನ್ನು ಕೂಡ ಎಂಜಾಯ್ ಮಾಡ್ತಾನೆ ಇವಾಗ ತಿನ್ಬೋದು. ತಗೊಳ್ಳಿ ಯಜಮಾನ್ರೆ, ನೀವು ಕೂಡ ನೋಡಿ. ಇದರನ್ನ ಗ್ರಾಫ್ಟಿಂಗ್ ಮಾಡಿದವರೇ ಇವರು. ಒಂದು ಸಣ್ಣ ಕುಡಿ ನೋಡಿ, ಒಂದು ಹೆಮ್ಮರ ಆಗಿ ಅದು ಒಂದು ಕಾಯಿ ಬಿಟ್ಟು ಹಣ್ಣಾಗಿ ನೋಡಿ ತಿನ್ನುವ ಒಂದು ಯೋಗ. ಸಣ್ಣ ಕುಡಿ ಮಲೇಷ್ಯಾದಿಂದ ಬಂದು ಇಲ್ಲಿ ಗಿಡ ಆಗಿ ಮಲ್ಟಿಫೈ ಆಗಿ ಈಗ ನಮಗೆ ಹಣ್ಣಾಗಿ ಬರ್ತಾ ಉಂಟು. ವಾವ್, ನೋಡಿ, ಎಲ್ಲಿಯ ಕುಡಿ, ಎಲ್ಲಿಯ ಒಂದು ಶ್ರಮ, ಎಲ್ಲಿಯ ಒಂದು ಹಣ್ಣಲ್ವಾ? ವಾವ್, ಬಣ್ಣ ನೋಡಿ, ಸೂರ್ಯಾಸ್ತಮಾನದ ಒಂದು ಬಣ್ಣ. ಸೂರ್ಯ ಮುಳುಗುವಾಗ ಬರುವಂತ ಒಂದು ಬಣ್ಣ ಸೂರ್ಯಜಾಕ್. ನಾವು ಇಲ್ಲಿ ಚಂದ್ರಬಕ್ಕೆ ಅಂತ ಹೇಳ್ತೇವೆ, ಅವರಲ್ಲಿ ಸೂರ್ಯಜಾಕ್ ಅಂತ ಹೇಳ್ತಾರೆ. ಸೂರ್ಯಜಾಕ್ ಅಂತ ಕರೀತಾರಲ್ಲ? ಓಕೆ, ನೋಡಿ
ವಾವ್, ನೋಡಿ ಇಲ್ಲಿ ನೀವು ಅದರ ನಿಜವಾದ ಬಣ್ಣವನ್ನು ಕಾಣ್ಬೋದು. ಇದು ಒಂದು ಸಿಟಿಯಲ್ಲಿ ನಾವು ಪರ್ಚೇಸ್ ಮಾಡಬೇಕಂದ್ರೆ 500 ರೂಪಾಯಿ ಕೊಟ್ಟರು ಇಷ್ಟೊಂದು ಕ್ವಾಂಟಿಟಿ ಸಿಗೋಲ್ಲ, ಮತ್ತು ಈ ಒಂದು ಕ್ವಾಲಿಟಿ ಸಿಗೋದು ಸಾಧ್ಯನೇ ಇಲ್ಲ. ಹಣ್ಣು ಮಾತ್ರ ಇದು ಒಂಥರ ಸ್ವರ್ಗ ಸುಖ, ಅಷ್ಟು ಸಖತ್ತಾಗಿದೆ. ಒಳ್ಳೆ ಕ್ರಿಸ್ಪಿ ಕೂಡ ಇದೆ. ನೀವು ಇದರ ತಿಂದರೆ ಇದರ ನಿಜವಾದ ಒಂದು ಕ್ವಾಲಿಟಿ ಗೊತ್ತಾಗುತ್ತೆ. ಯಾಕಂದರೆ ಅದನ್ನು ತಿಂತಾ ಇರುವಾಗ ನಿಮಗೆ ಹಲ್ಲು ತಾಗ್ತಾ ಇದ್ದಂಗೆ ಒಂದು ಕೊಟ್ಟಾದಂಥ ಒಂದು ಅನುಭವ ಬರುತ್ತೆ ಟಕ್ ಅಂತ. ಮತ್ತು ನೀವು ಸ್ವಲ್ಪ ಆಚೆ ಈಚೆ ಮಾಡಿದ್ರಿ ಅಂದರೆ ಇದರ ರಸ ಮೈ ಮೇಲೆ ಪೂರ್ತಿ ಬೀಳುತ್ತೆ. ಅಷ್ಟು ರಸಭರಿತವಾಗಿರುವಂಥ ಮತ್ತು ಒಂದು ಸಖತ್ ಸ್ವೀಟ್ ಇರುವಂಥ ಒಂದು ಹಣ್ಣು. ಯಾರು ಕೂಡ ಶಾಪವನ್ನು ಹಾಕಬೇಡಿ ವಿಡಿಯೋ ನೋಡಿಬಿಟ್ಟು, ಯಾಕೆಂದರೆ ಕೇವಲ ರುಚಿಯನ್ನು ನೀವು ವಿಡಿಯೋದಲ್ಲಿ ತೋರಿಸಿದ್ದೀರಿ, ನಮಗೆ ತಿನ್ನುವ ಯೋಗ ಎಲ್ಲಿ ಅಂತ ಡೆಫಿನೆಟ್ಲಿ ಒಂದಿಷ್ಟು ಕಾಮೆಂಟ್ಸ್ಗಳು ಬರುತ್ತೆ. ಎಲ್ರಿಗೂ ಸಾಧ್ಯ ಆಗಲ್ಲ. ಒಂದೇ ಒಂದು ಸಾಧ್ಯತೆ ಅಂದರೆ ನೀವು ಈಗ ಒಂದು ಗಿಡವನ್ನು ಬೆಳೆಸಿ ಆಮೇಲೆ ಅದರ ಒಂದು ಫಲವನ್ನು ನಿಮ್ಮದೇ ಒಂದು ಜಾಗದಲ್ಲಿ, ಒಂದು ಚಿಕ್ಕ ಜಾಗ ಇದ್ರೂ ಸಾಕಾಗುತ್ತೆ ಅದಕ್ಕೆ, ಅಲ್ಲಿ ಬೆಳೆಸಿ ಅದರ ಹಣ್ಣನ್ನು ತಿನ್ನಿ ಅಂತ ಹೇಳುವ ಮೂಲಕ ನಾವೊಂದು ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸಾವಿರ ಪ್ರಣಾಮಗಳು ಈ ಒಂದು ಕುಡಿಯನ್ನು ಈ ಒಂದು ಹಣ್ಣಾಗಿ ಮಾರ್ಪಡಿಸಿದಂತಹ ನಮ್ಮ ಗುರು ಅವರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆಯೇ ಈ ಒಂದು ನೆಟ್ವರ್ಕ್ನಲ್ಲಿ ಹಲಸಿನ ಪ್ರಿಯರಾದಂಥ ನಮ್ಮ ವೇಗಸ್ ಅವ್ರನ್ನ ಪರಿಚಯ ಮಾಡ್ತಿದ್ದೆ. ನಮ್ಮ ಈ ಸರ್ವೇಶ್ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಥ್ಯಾಂಕ್ ಯು ಸರ್. ಆಗಲಿ, ಧನ್ಯವಾದಗಳು. ಧನ್ಯವಾದಗಳು.